ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಈಸಿಯಾಗಿ ಮುದ್ದೆ ಎಲ್ರೂ ಮಾಡುವಂತಹದ್ದು ಮುದ್ದೆ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 2 ರಿಂದ 3 ಮುದ್ದೆ ಮಾಡುವಷ್ಟು ಅಷ್ಟಕ್ಕೆ ಮಾತ್ರ ಇಲ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೀರು ನೀವು ಎಷ್ಟು ಅಳತೆ ನೋಡ್ಕೊಂಡು ತಗೋತೀರಾ ಅದ್ರ ಮೇಲೆ ಡಿಪೆಂಡು. ಬಟ್ ಕಲಿತ್ರೆ ಮಾತ್ರ ನೀವು ಗ್ಲಾಸ್ ಬೇಡ ಏನು ಬೇಡ ಹಾಗೆ ಕೂಡ ನೀರು ಹಾಕೋಬೋದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು 1 ಸ್ಪೂನ್ನ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ರವೆ ಬೇಕಾದರೆ ರವೆನ ಮಿಕ್ಸ್ ಮಾಡ್ಕೋಬೋದು, ಬೇಡ ಅಂದರೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಬರೀ ಹಾಗೆ ರಾಗಿ ಮುದ್ದೆ ಮಾಡಿದ್ರೆ ತಿನ್ನಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಅನ್ನನ ಆ್ಯಡ್ ಮಾಡ್ಕೋತೀನಿ. ಅನ್ನ ಬೇಡ ಅನ್ನೋರು ಸ್ವಲ್ಪ ರವೆ, ಉಪ್ಪಿಟ್ಟಿನ ರವೆ ಬರುತ್ತಲ್ಲ ಸ್ವಲ್ಪ ದಪ್ಪಗೆ, ಅದು ಬೇಕಾದರೆ ಹಾಕೋಬೋದು. ಯಾಕೆ ಹಾಕೋಬೇಕು ಅಂದರೆ ಗಂಟಾಗಬಾರ್ದು, ಮುದ್ದೆ ಗಂಟಾಗಲ್ಲ ಅನ್ನೋ ಒಂದು ಟಿಪ್ಸ್ಗೆ ಅನ್ನ ಅಥವಾ ರವೆನ ಇದರಲ್ಲಿ ಯಾವುದಾದ್ರೂ ಹಾಕೋಬೋದು. ಅಥವಾ ಕೆಲವರು ಗೋಧಿ ನುಚ್ಚನ್ನ ಹಾಕ್ತಾರೆ, ಕೆಲವರು ಅಕ್ಕಿ ನುಚ್ಚನ್ನ ಹಾಕ್ತಾರೆ. ನಾನಿಲ್ಲಿ ಅನ್ನ ತಂಗಳನ್ನ ಇರುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಕೆಲವರು ನೀರು ಹಾಕಿದ ತಕ್ಷಣ ರಾಗಿ ಹಿಟ್ಟು ಹಾಕಿ ಕಲಿಸ್ತಾನೆ ಇರ್ತಾರೆ ಗಂಟಾಗಬಾರ್ದು ಅಂತ. ಸುಮ್ಮನೆ ಆ ಥರ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳೋದ್ಕಿಂತ ಈ ಥರ ನೀರು ಹಾಕಿ 1-2 ಸ್ಪೂನಷ್ಟು ರಾಗಿ ಹಿಟ್ಟು, ಉಪ್ಪು ಹಾಕಿ 1 ಕಪ್ಪಷ್ಟು ಅನ್ನನ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಬಿಸಿ ಅನ್ನ ಆದರೂ ಓಕೆ, ಅಥವಾ ರಾತ್ರಿ ಮಾಡಿಟ್ಟಿರುವ ಅನ್ನನಾದರೂ ತಂಗಳನ್ನ ಆದ್ರೂ ಓಕೆ, ಯಾವುದಾದ್ರೂ ಓಕೆ. ಒಟ್ಟಿನಲ್ಲಿ ಇದಕ್ಕೆ ಗಂಟಾಗದೇ ಇರೋ ಥರ ನಾನು ಈ ಮುದ್ದೆನ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಆಮೇಲೆ ರವೆ, ನಾನು ಹೇಳಿದ್ನಲ್ಲ ಅನ್ನ ಬೇಡ ಅಂದರೆ ರವೆ ಅಥವಾ ಅಕ್ಕಿ ನುಚ್ಚು, ಕೆಲವರು ಗೋಧಿ ನುಚ್ಚು ಕೂಡ ಹಾಕ್ತಾರೆ, ಅದು ಬೇಕಾದರೆ ಹಾಕೋಬೋದು. ಅನ್ನ ಹಾಕಿದ್ಮೇಲೆ ಇದು ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು. ಆಮೇಲೆ ತುಂಬ ನಾವು ರಾಗಿ ಹಿಟ್ಟೆಲ್ಲ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಟರೆ ಬರೀ 10 ನಿಮಿಷ ಸಾಕು. ಇವಾಗ ರಾಗಿ ಹಿಟ್ಟನ್ನ ಹಾಗೆ ಹಾಕಬಾರ್ದು, ಈ ಥರ ಜಲ್ದಿ ಇಟ್ಕೊಂಡು ಹಾಕೋಬೇಕು. ಇಲ್ಲಾಂದರೆ ಚಿಕ್ಕದು ಈ ಉಂಡೆ ಟೈಪ್ ಎಲ್ಲ ಇರುತ್ತೆ, ಹಾಗಾಗಿ ಜಲ್ದಿ ಹಿಡಿದ್ರೆ ನೀಟಾಗಿ ಆಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಜಲ್ದಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟೇ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಅಳತೆಗೆ ಸರಿಸಮವಾಗಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಅನ್ನ ಎಲ್ಲ ಹಾಕಿದ್ದೀನಲ್ವ, ಆಲ್ರೆಡಿ ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ ಜಲ್ದಿ ಮಾಡ್ಕೊಂಡು ಇಟ್ಟಿರುವಂಥ ರಾಗಿ ಹಿಟ್ಟನ್ನ ಹಾಕ್ತೀನಿ. ಈ ಥರ ಕುದಿ ಬಂದಾಗ ಲೋ ಫ್ಲೇಮಲ್ಲಿ ಇಟ್ಟು ನೀವು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಆಮೇಲೆ ರಾಗಿ ಹಿಟ್ಟು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಚೌಟಲ್ಲಿ ಕಲ್ಸಕ್ಕೆ ಹೋಗಬೇಡಿ. ಸ್ವಲ್ಪ ಜೋರು ಹೈ ಫ್ಲೇಮಲ್ಲಿ ಇದನ್ನು ಈ ಥರ ಕುದಿ ಬರೋವರೆಗೂ ಈ ಥರ ಬಿಟ್ಟು ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಡಿ. ನಿಮಗೆ ಬೇರೆ ಕೆಲಸ ಏನಾದರೂ ಮಾಡ್ಕೋಬೋದು ಮುದ್ದೆ ಮಾಡೋಕ್ಕಿಟ್ಟು. ಲೋ ಫ್ಲೇಮಲ್ಲಿ ಆದರೆ 25 ಮಿನಿಟ್ಸ್ ತನಕ ಬಿಡಿ. ಹೈ ಫ್ಲೇಮಲ್ಲಿ ಏನೂ ಇಲ್ಲ ಕೆಲಸ, ಬೇಗ ಮುಗಿದೋಗ್ಬಿಡ್ಬೇಕು ಅಂದರೆ 10 ನಿಮಿಷ ಸಾಕು ಮುದ್ದೆ ಮಾಡೋಕ್ಕೆ. ಈಗ ಮುದ್ದೆ ಪೂರ್ತಿ ಬೇಯೋ ಗಂಟನೂ ನಾನು ಯಾವುದೇ ಕಾರಣಕ್ಕೂ ಕೈ ಆಡಿಸಿರಲ್ಲ. ಈ ಥರ ಗೋಡೆಗೆ ಯಾವಾಗಲೂ ಮುದ್ದೆನ ನಾನು ಒಲೆ ಮೇಲೆ ಮುದ್ದೆ ಕೋಲು ತೊಗೊಂಡು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಗ್ರಿಪ್ ಸಿಗಲ್ಲ ಅಂತ. ಈ ಥರ ಗೋಡೆಗೆ ಟಚ್ ಮಾಡಿಕೊಂಡು ಕೆಳಗಡೆ ಮ್ಯಾಟ್ ಇರುತ್ತಲ್ಲ, ಈ ಥರ ಮ್ಯಾಟ್ ಹಾಕ್ಕೊಂಡು ಕಾಲೆರಡು ಪಾದನೂ ಆ ಕಡೆ ಒಂದು ಈ ಕಡೆ ಒಂದು ಗ್ರಿಪ್ಪಲ್ಲಿ ಇಟ್ಕೋತೀನಿ. ಆಮೇಲೆ ಮುದ್ದೆ ಕೋಲು ತೊಗೊಂಡು ಈ ಥರ ಫಾಸ್ಟಾಗಿ ಮುದ್ದೆನ ತಿರುಗಿಸ್ಬೇಕು. ಆವಾಗ ಅದು ಗಂಟಾಗಲ್ಲ. ನಾವು ಮನೆಯಲ್ಲಿ ಸ್ವಲ್ಪ ಮುದ್ದೆ ಗಟ್ಟಿ ಮಾಡ್ತೀವಿ, ಹಾಗಾಗಿ ಯಾವುದೇ ಕಾರಣಕ್ಕೂ ಗಂಟು ಆಗಲ್ಲ. ಅನ್ನನೂ ಹಾಕಿರ್ತೀವಲ್ವ, ಗಂಟಾಗೋ ಚಾನ್ಸ್ ಅಂತೂ ಮೊದಲೇ ಇರಲ್ಲ. ಕುದಿಯೋಕ್ಕೆ ಬಿಟ್ಟಾಗ ಯಾವುದೇ ಕಾರಣಕ್ಕೂ ಚೌಟಲ್ಲಿ ಕಲಿಸ್ಕೋಬಾರ್ದು, ಆವಾಗಲೇ ಗಂಟಾಗೋದು. ನಾನು ಇಲ್ಲ ಅಂದ್ರೂ ಒಂದು 9-10 ವರ್ಷದಿಂದ ಮುದ್ದೆ ಮಾಡ್ತಾಯಿದ್ದೀನಿ. ಯಾವಾಗಲೂ ಇದೇ ಟ್ರಿಕ್ಸ್ನೇ ನಾನು ಬಳಸೋದು. ಮುದ್ದೆ ಮೊದಲನೇದಾಗಿ ಕೈ ಆಡಿಸಲ್ಲ, ಆಮೇಲೆ ಮ್ಯಾಟ್ ಇಲ್ಲದೆ ನಾನು ಮುದ್ದೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕಾಲು ಸುಡುತ್ತೆ. ಒಂದು ಗ್ರಿಪ್ಪಾಗಿ ಇಟ್ಕೋಬೋದು, ಬಟ್ಟೆ ಆದರೆ ಜಾರುತ್ತೆ, ಇಟ್ಕೊಳಕ್ಕಾಗಲ್ಲ. ಇಲ್ಲಾಂದರೆ ಒಂದೊಂದು ಟೈಮ್ ಕಾಲು ಸುಡುತ್ತೆ, ಹಾಗಾಗಿ ನಾನು ಮ್ಯಾಟ್ ಇಲ್ಲದೆ ಮುದ್ದೆ ಮಾಡೋಕ್ಕೆ ಹೋಗಲ್ಲ. ಎಲ್ಲರ ಮನೇಲಿ ಸಾಮಾನ್ಯವಾಗಿ ಮ್ಯಾಟ್ ಇದ್ದೇ ಇರುತ್ತೆ. ಈಗ ಮುದ್ದೆನ ಚೆನ್ನಾಗಿ ಕಲಸಿದ್ಮೇಲೆ ಈ ಥರ ಪ್ಲಾಸ್ಟಿಕ್ ತಟ್ಟೆ ಯಾಕೆ ಅಂದರೆ
ಮುದ್ದೆ ಅಂಟಲ್ಲ ಮೊದಲನೇದಾಗಿ, ಹಾಗಾಗಿ ನೀಟಾಗಿ ಬರುತ್ತೆ. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಸ್ವಲ್ಪ ತಟ್ಟೆಗೆ ನೀರು ಸವರಿ ಈ ಥರ ಮುದ್ದೆನ ಕಲಸಿ ರೌಂಡ್ ಥರ ಮುದ್ದೆ ಮಾಡಿದ್ರೆ ಮುದ್ದೆ ಬೇಗನೆ ಆಗೋಗುತ್ತೆ. ಆ್ಯಕ್ಚುಲಿ ನಾನು ಮದುವೆ ಆಗೋ ಗಂಟ ನಾನು ಮುದ್ದೆನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಮುದ್ದೆನೇ ಕಲ್ತಿರಲಿಲ್ಲ. ಈ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನನಗೆ ಮುದ್ದೆನೂ ಮಾಡಬಾರ್ದು ಅಂತ ಅನಿಸೋದೇ ಇಲ್ಲ. ಮುದ್ದೆನ ಓಕೆ ಮಾಡ್ಬೋದು ಅಂತ ಅನಿಸುತ್ತೆ. ಇದು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತೆನೇ ಹೇಳ್ಕೊಟ್ಟಿರುವಂಥದ್ದು. ಹಾಗಾಗಿ ಮುದ್ದೆ ಯಾವಾಗೂ ನನಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತುಂಬ ಈಸಿ ಮೆಥಡಲ್ಲಿ ಮುದ್ದೆನ ಹೇಳ್ಕೊಟ್ಟಿದ್ದೀನಿ. ಮುದ್ದೆ ಬೆಂದಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಈ ಥರ ನೀವು ಮುದ್ದೆ ಕಲಿಸ್ಬೇಕಾದ್ರೆ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಮುದ್ದೆನ ಮುಟ್ಟಿ, ಅವಾಗ ಅದು ಕೈಗೆ ಅಂಟಿದ್ರೆ ಅದು ಮುದ್ದೆ ಇನ್ನೂ ಬೆಂದಿಲ್ಲ ಅಂತ. ತೆಳು ಈ ಥರ ಇತ್ತು ಅಂದರೆ, ಕೈಗೆ ಅಂಟಿಲ್ಲ ಅಂದಾಗ ಅದು ಮುದ್ದೆ ಆಲ್ರೆಡಿ ಬೆಂದಿದೆ ಅಂತ ಅರ್ಥ. ನೋಡಿ, ಬೆಂದಿದ್ರೆ ಈ ಥರ ರೌಂಡ್ಗೆ ಚೆನ್ನಾಗಿ ಕೂಡ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.